ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ಪಾಂಡಿಚೇರಿಗೆ ಬಂದಿದ್ದೀವಿ ನೋಡಿ. ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸು ಮತ್ತು ಪಾಂಡಿಚೇರಿಲಿ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ಎಷ್ಟೆಷ್ಟು ಅಮೌಂಟ್ ಆಯಿತು, ಏನೇನು ಪ್ಲೇಸಸ್ ಕವರ್ ಮಾಡಿದ್ವಿ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ. ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಆ್ಯಂಡ್ ಆಲ್ಸೋ ನೀವು ಮುಂದೇನಾದರೂ ಪಾಂಡಿಚೇರಿಗೆ ಪ್ಲ್ಯಾನ್ ಇತ್ತಂದರೆ ಈ ವಿಡಿಯೋ ಪ್ಲ್ಯಾನ್ ಪ್ರಕಾರ ನೀವು ಬಂದು ಎಂಜಾಯ್ ಮಾಡಿ. ನಾವು ಬಂದು ಇವತ್ತು ನೋಬೆಲ್ ಹಾಸ್ಟೆಲ್ಸ್ ನೆಸ್ಟ್ ಕೆಫೆ ಅನ್ನೋ ಒಂದು ಲಾಡ್ಜಿಂಗಲ್ಲಿ ನಾವು ಇವತ್ತು ಸ್ಟೇ ಆಗಿದ್ದೀವಿ. ಸೊ ಇವತ್ತು ನಾವು ಬಂದು 2 o'clock ಹಂಗೆ ಚೆಕ್ ಇನ್ ಆಗಿದ್ದು. ಆ್ಯಂಡ್ ಆಲ್ಸೋ ಆ್ಯಂಡ್ ಆ್ಯಂಬಿಯನ್ಸ್ನ ನೋಡಿ ಗೈಸ್, ಸೇಮ್ ಟು ಸೇಮ್ ಮಾಡ್ತಾರ ಇದೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ದುಡ್ಡಿಗೆ ಕೇಳ್ತಾ ಇದ್ದೀವಿ. ಓಕೆ, ಯಾವುದೂ ಇಲ್ಲ ಅಂತ. ಹಾಂ ಹಾಂ ಹಾಂ, ಇನ್ಕ್ರೀಸ್ ಆದರೆ 100 ರೂಪಾಯಿ 200 ರೂಪಾಯಿ ಇರ್ತದೆ ಅಷ್ಟೇ. ಓಕೆ ಅಷ್ಟೇನಾ? ಬಟ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಿಂಗಲ್ ಅದು ಡಬಲ್ ರೂಮ್, ಅದು ಡಬಲ್ ಬೆಡ್ಡು, ಒಂದು ಸಿಂಗಲ್ ರೂಮು. ಸೊ ಹಂಗಾಗಿ ನಾವು ಇವತ್ತು ಆರೋವಿಲಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ನೋಡ್ಕೊಂಬರೋಣ ಹೇಗಿದೆ, ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ. ಬನ್ನಿ, ಲೆಟ್ಸ್ ಬಿಗಿನ್. ಆ್ಯಂಡ್ ಬೈಕಲ್ಲಿ ಹೋಗೋರು ಒಂದು ಹೆಲ್ಮೆಟ್ನ ಕ್ಯಾರಿ ಮಾಡಿ. ಆ್ಯಂಡ್ ಆಲ್ಸೋ ಬೈಕಲ್ಲಿ ಹೋಗೋರು ಗೊತ್ತಲ್ಲ, ತಪ್ಪದೆ ಹೆಲ್ಮೆಟ್ ಸೇಫ್ಟಿಗಾಗಿ, ಇಲ್ಲ ಅಂದರೆ ಪೊಲೀಸ್ ಮಾಮಂದಿರು ಅಷ್ಟೇ. ಅಷ್ಟೇ. ಇವರೇ ಇವತ್ತು ಬೈಕ್ ರೆಂಟ್ ತೊಗೊಂಡಿದ್ದಾರೆ ನೋಡಿ, ಬೈಕ್ ರೆಂಟ್ ತೊಗೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಇವತ್ತು ಹೋಗ್ತಾ ಇದ್ವಿ. ಬೈಕ್ ರೆಂಟ್ ಎಷ್ಟಾಯಿತು ಬ್ರೋ ನಿಮ್ಮದು? 500 per day ಇದೆ. ನೆಕ್ಸ್ಟ್ ಲೆವೆಲ್ ಬಂತು ನೋಡಿ ಗೈಸ್. ಇದೇ ಬಂದು ನೆಬುಲ್ಲಾ ನೆಸ್ಟ್ ಹಾಸ್ಟೆಲ್ ಆ್ಯಂಡ್ ಕೆಫೆ ನಾವು ಬಂದು ಸ್ಟೇ ಆಗಿರೋದು. ಇದು ಡೀಟೇಲ್ಸು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ನೆಕ್ಸ್ಟ್ ಏನಾದರೂ ಪಾಂಡಿಚೇರಿ ಪ್ಲಾನ್ ಮಾಡಿದ್ರೆ ನೀವು ಬೇಕಾದರೆ ಬಂದು ಇಲ್ಲಿ ಸ್ಟೇ ಆಗ್ಬೋದಾಗುತ್ತೆ. ನಿಮ್ಮ ಫ್ರೆಂಡ್ನ ಈ ಥರ ಎತ್ತಾಕೊಂಡು ಬನ್ನಿ, ಎಂಜಾಯ್ ಮಾಡಿ ಹೋಗಿ ಅಷ್ಟೇ. ಬ್ರೋ, ಇವತ್ತು ಏನೇನು ಪ್ಲ್ಯಾನ್ ಮಾಡಿದ್ದೀವಿ ನಾವು, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಏನೇನು ಪ್ಲ್ಯಾನ್ ಮಾಡಿದ್ದೀವಿ? ಲೈಕ್ ಇವಾಗ ಜಸ್ಟು ಪಾಂಡಿಚೇರಿಗೆ ಬಂದು ನಾವು ಜಸ್ಟ್ ಚೆಕ್ ಇನ್ ಆಗಿ, ತುಂಬ ಬಿಸಿಲಿದೆ ಇಲ್ಲಿ, ಹೆವಿ ಬಿಸಿಲಿದೆ. ಸೊ ಹಂಗಾಗಿ ಇಬ್ಬರು ಸ್ವೆಟ್ ಭಾಳ ಆಗಿಬಿಟ್ಟಿದ್ದೀವಿ. ಸೊ ಇವತ್ತು ಬಂದು 2 ಪ್ಲಾನ್. ಒಂದು ಬಂದು ಆರೋವಿಲಿ ಬೀಚ್, 2 ಬಂದು ಸೆರೆನಿಟಿ ಬೀಚ್. ಆ್ಯಂಡ್ ಆರೋವಿಲಿ ಬೀಚು ಇವಾಗ ಹೋಗಿ ಚೆಕ್ ಮಾಡ್ತೀವಿ, ಹೇಗಿದೆ ಸಿಚುವೇಶನ್ನು, ಚೆನ್ನಾಗಿರುತ್ತಾ, ಹೇಗೆ ಆ ಲೊಕೇಶನ್ ಹೇಗಿರುತ್ತೆ ಅಂದರೆ ಫೋಟೋ ಶೂಟಿಗೆ ಎಲ್ಲ ಬೇಕು. ಅದೇನಾದ್ರು ಸೂಪರ್ ಆಗಿತ್ತು ಅಂತಂದರೆ ಅಲ್ಲೇ 6 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತೀವಿ. ನೆಕ್ಸ್ಟ್ ಸೆರೆನಿಟಿ ಬೀಚ್ಗೆ ಹೋಗ್ತೀವಿ, ಅಲ್ಲೂ ಚೆಕ್ ಮಾಡ್ತೀವಿ, ಅಲ್ಲೂ ಲೊಕೇಶನ್ ಹೇಗಿದೆ ಅಂತ. ಅಲ್ಲೂ ಏನಾದರೂ ಸೂಪರ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ಲು ಆ ಸೆರೆನಿಟಿ ಬೀಚಲ್ಲಿ ನೈಟು ಕೂಡ ಅಲ್ಲೋ ಇದೆ. ಸೊ ನೈಟ್ ಹೊತ್ತು ಹೋಗಿ ಆರಾಮಾಗಿ ವೈಬ್ ಬರ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಆಲ್ಸೋ ನಾವಿವಾಗ ಜಸ್ಟ್ ಚೆಕ್ ಇನ್ ಆಗಿ ಒಂದು ಏನು ಬ್ರೋ ಇದು ಪಂಜಾಬಿ ಡಾಬಾಗೆ ಬಂದಿದ್ದೀವಿ ಊಟಕ್ಕೆ. ಇಲ್ಲಿ ಇದನ್ನು ಸ್ಟಾರ್ಟರ್ಸ್ ಆ್ಯಂಡ್ ಓಕೆ ಆರ್ಡ್ರ್ ಮಾಡಿದ್ದೀವಿ. ಜಸ್ಟ್ 15 minutesಲ್ಲಿ ಬರುತ್ತೆ. ಸೊ ವೇಟಿಂಗ್ ಫಾರ್ ದ ಲಂಚ್. ಆಫ್ಟರ್ ದೆನ್ ವಿ ವಿಲ್ ಗೋ ಟು ದ ಮನೆಯಲ್ಲ. ಗೈಸ್ ಏನಾಗಿದೆ ಅಂತ ಅಂದರೆ ನಾವು ಡೈಲಿ ಡಯಟ್ ಮಾಡಿ 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 ಸಾಕಾಗುತ್ತೆ. ಬಟ್ ಇವತ್ತು ಬಂದ್ಬಿಟ್ಟು ನಮಗೆ ಗೊತ್ತಿದ್ದಂಗೆ ಏನೇನೋ ಆರ್ಡರ್ ಮಾಡ್ತಾಯಿದ್ದೀವಿ, ಆಮೇಲೆ ಫ್ಲ್ಯಾಶ್ ಆಗ್ತಾಯಿದೆ ಯಾರಿಂದ ಡಯಟ್ ಅಂತ. ಬಟ್ ಸೊ ಡಯಟ್ ಎಲ್ಲ ಹಾಳಾಗೋಗುತ್ತೆ 3 ದಿನಕ್ಕೆ. ಬಟ್ ದಮಾರ್ ಅಷ್ಟೇ. ಬಟ್ ಏನು ಗೊತ್ತಾ, ಇಲ್ಲಿ ರೆಂಟಲ್ಲೆಲ್ಲ ಭಾಳ ಜನ ಓಡಾಡ್ತಿದ್ದಾರೆ. ನೀವು ಬೇಕಿದ್ರೆ ಟ್ರೈನಲ್ಲಾದ್ರೂ ಬನ್ನಿ. ಟ್ರೈನಲ್ಲಿ ಬರ್ಬೋದು ಅವರು, ಟ್ರೈನಲ್ಲಾದ್ರೂ ಬನ್ನಿ, ಬಸ್ಸಲ್ಲಾದ್ರೂ ಬನ್ನಿ. ಟ್ರೈನಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು, ಬೈಕಲ್ಲೂ ಬರ್ಬೋದು. ಬಟ್ ಬೈಕಲ್ಲಿ ಸ್ವಲ್ಪ ಟಿಕ್ಕಿ ಇರುತ್ತೆ. ಇದು ರೋಡು ಬಂದು ಬರೀ ಒಂದು ಡಬಲ್ ಟ್ರ್ಯಾಕ್, ಅದು ಕೂಡ ಡಬಲ್ ವೇ ಇರುತ್ತೆ. ಸೊ ಅದು ಸ್ವಲ್ಪ ನಿಮಗೆ ಬೈಕರ್ಸ್ಗೆ ಅಷ್ಟು ಸೇಫ್ಟಿ ಇಲ್ಲ. ಸೊ ಆ್ಯಸ್ ಪರ್ ಮೈ ನಾಲೆಡ್ಜ್ ಆ್ಯಂಡ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಸೊ ಅದು ಬೈಕರ್ಸ್ಗೆ ಸೇಫ್ಟಿ ಇಲ್ಲ. ಬಟ್ ರೆಸ್ಟ್ ಬಸ್ is safety and train is also safety. And for train we need to book early before I think so 1 to 1.5 months. And in bus we can book anything. Okay guys, finally reached the beach ನೋಡಿ. ಸೊ ಫೈನಲಿ reached the beach. ಬನ್ನಿ ತೋರಿಸ್. ಎಲ್ಲಿ ಕೆಳಗಡೆ? ಆಮೇಲೆ ಒಳಗೆ ಫೋನ್ ತಗೊಂಡೋದ್ರೆ ಏನು ಅದೇನು ಮುಳುಗಲ್ಲ ಅಷ್ಟೇ.
ಯಾವ ಬೀಚ್ ಬ್ರೋ ಇದು? ಮರ್ತೋಯ್ತು. ಗಾಯ್ಸ್, ಆರೋವಿಲ್ ಬೀಚ್ ನೀವು ನೋಡ್ತಾ ಇರೋದು. ಯಾರು ಅಷ್ಟೊಂದು ಹಾಂ ಕಪ್ಪೆ ಚಿಪ್ಪು ಬ್ರೋ. ಗೈಸ್, ಏಡಿಕಾಯ್ದಿದು ಏನು ಹೇಳಿದ್ದು? ಮೂಳೆ ಮೂಳೆ. ಅದನ್ನ ಬೇರೆ ತಗೊಂಡು ತೋರಿಸ್ತಾನು. ಗೈಸ್, ಯಾರು ಅಷ್ಟೊಂದು ಜನ ಇಳ್ದಿಲ್ಲ, ಬಟ್ ಹೆವಿ ಸೈಕ್ ಆಗಿದೆ. ಅಲೆಗಳು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಬರ್ತಿದ್ದಾವೆ. ನಾವು ಇಳಿತೀವಿ ನೆಕ್ಸ್ಟ್. ಅಲ್ಲಿ ಕಾಣಿಸ್ತಿದೆಯಲ್ಲ ದೂರ, ಅಲ್ಲಿ ನೋಡೋಣ ಹೇಗಿದೆ. ಅಲ್ಲಿ ಫೋಟೋ ಶೂಟಿಂಗ್ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲಿ. ಸೊ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಕಂಪ್ಲೀಟ್ ಎಂಜಾಯ್ ಮಾಡಾಯಿತು. ನೋಡಿ, ಇದು ನಮ್ಮ ಫಸ್ಟ್ನೇ ಪ್ಲೇಸ್. ಇದು ನಮ್ಮ ಫಸ್ಟ್ ಪ್ಲೇಸು. ಫುಲ್ಲು ಎಲ್ಲ ಕಂಪ್ಲೀಟ್ ಎಂಜಾಯ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ಲು ಕಾಣಿಸ್ತಿದೆಯಲ್ಲ, ಅನ್ಎಕ್ಸ್ಪೀರಿಯನ್ಸ್ ಥಿಂಗ್ಸ್. ಆ್ಯಂಡ್ ಇವರು ಸೋಲೋ ಟ್ರಾವೆಲರ್ಸ್ ಜಸ್ಟ್ ನಾವು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಕಂಪ್ಲೀಟ್ ಬಟ್ಟೆ ಬಿಚ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ಏನು ಅಪಾರ್ಥ ತಿಳ್ಕೊಂಬಿಡಿ. ಯಾಕೆ ಅಂತಂದರೆ ವಿ ಆರ್ ಬಾಯ್ಸ್ ಓಕೆ. ನೋಡಿ, ನೆಕ್ಸ್ಟು ಲೆವೆಲ್ ಆಗಿದೆ ಎಂಜಾಯ್ಮೆಂಟ್ ಎಲ್ಲ. ನೆಕ್ಸ್ಟ್ ಲೆವೆಲ್ಲು ಇದು ಬಂದು ಯಾವ್ದು ಬೀಚ್ ಇದು? ಅರವೆಲ್ಲಿ ಬೀಚು. ಸಖತ್ತಿದೆ ಎಲ್ಲ. ತುಂಬ ಜನ ಮಧ್ಯಾಹ್ನ ಇರಲಿಲ್ಲ, ಬಟ್ ಇವಾಗಂತೂ ಹೆವಿ ಜನ ಆಗ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಬ್ಯಾಕ್ಗ್ರೌಂಡಾಗೆಲ್ಲ. ನೋಡಿ, ಆ ಕಡೆ ಸೈಡು ಉಪ್ಪು ನೋಡಿ. ಉಪ್ಪು ಸಿಕ್ಕಿಲ್ಲ ಅಂದರೆ ಇಲ್ಲಿ ಬನ್ನಿ. ಸೊಪ್ಪು ಸಿಗ್ತದೆ, ಉಪ್ಪು ಸಿಗ್ತದೆ, ಸೊಪ್ಪು ಸಿಕ್ಕಿದೆ. ಓಕೆ ಗೈಸ್, ಸೊಪ್ಪು ಸಿಗೋದಕ್ಕೆ ಮನಸ್ಸುಂಟು, ಆದರೆ ಈಗ ಬೇಡ. ಫುಲ್ಲೆಲ್ಲ ಬಿದ್ದು ಉಳ್ಳಾಡ್ಬಿಟ್ಟಿದ್ದೀವಿ ಇಬ್ರು. ಓಕೆ, ಸಿಗೋಣ. ನೋಡಿ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಫೋಟೋಶೂಟ್ ಇದೆ. ಒಳ್ಳೆ ಆ್ಯಂಬಿಯನ್ಸ್ ಇದೆ. ಒಳ್ಳೆ ಫೋಟೋಶೂಟ್ ಮಾಡ್ಕೊಬೋದು ಬಂದರೆ. ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಪಾಂಡಿಚೇರಿಗೆ ಬಂದರೆ ಇದೊಂದು ಪ್ಲೇಸ್ನ ಮಿಸ್ ಮಾಡ್ಕೊಂಡಲೇ ವಿಸಿಟ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಅವರು ಪಾಪ ವಿಡಿಯೋ ಮಾಡ್ತಾರೆ, ನಮ್ಮನ್ನೇ ವಿಡಿಯೋ ಮಾಡ್ತಾರೆ. ಹಣ್ಣು ಸಿಕ್ಸ್ ಪ್ಯಾಕು. ಏನು ತೆಗಿಯಕ್ಕೆ ನೋಡ್ತಾ ಇದ್ದೀವಿ ಹೇಗೆ? ಓಕೆ, ನೀನು ಆಚೆಗಡೆ ಹೋಗಬೇಕು. ಆರೋವೆಲ್ಲಿ ಬೀಚಲ್ಲಿ ಫುಲ್ಲು ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ನಾವು ಮತ್ತೆ ನಮ್ಮ ಸ್ಟೇಗೆ ಬಂದು ಫುಲ್ಲು ಫ್ರೆಶ್ ಅಪ್ ಆಗಿ ಮತ್ತು ಸಿಟಿಗೆ ಹೋಗಿ ಊಟ ಮಾಡಿಕೊಂಡು ದೆನ್ ರಿಟರ್ನ್ ಆಗಿ ಬಂದಿದ್ದೀವಿ. ನೋಡಿ, ಇದೇನೇ ಹೋಮ್ ಸ್ಟೇ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಫುಲ್ ಎಂಜಾಯ್ ಮಾಡಿದ್ವಿ ಗಾಯ್ಸ್. ಮತ್ತು ನಾಳೆ ಅನದರ್ ಪ್ಲ್ಯಾನ್ ಜೊತೆ ಬಂದಿದ್ದೀವಿ. ಲೈಕ್ ದೆನ್ ನಾಳೆನೂ ಕೂಡ ಬೀಚಸ್ ಆ್ಯಂಡ್ ಸಮಥಿಂಗ್ ಸ್ಪೆಷಲ್. ಓಕೆ, ಸೊ ಹಂಗಾಗಿ ವೀಡಿಯೋನ ನೋಡ್ತಾ ಇರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಗಾಯ್ಸ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಕಂಪ್ಲೀಟ್ ಇದೇ ಥರ ನಾವು ವ್ಲಾಗ್ ಮಾಡ್ತಾ ಇರ್ತೀವಿ. ಲೈಕ್ ವೀಕ್ಲಿ ಒನ್ಸ್ ಆಗಿರ್ಬೋದು, ದೆನ್ ಮಂತ್ಲಿ ಒನ್ಸ್ ಆಗಿರ್ಬೋದು, ಗೊತ್ತಿಲ್ಲ. ಲೈಕ್ ನಾವು ಯಾವುದೇ ಥರ ನಾವು ಯಾವುದೇ ಒಂದು ಟ್ರಿಪ್ ಹಾಕಿದ್ರೂ ಕಂಪ್ಲೀಟ್ ಆ ವಿಡಿಯೋ ಟ್ರಿಪ್ ಪ್ಲಸ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂತಂದರೆ ನಿಮಗೂ ಯೂಸ್ ಆಗಲಿ ಅಂತ. ಸೊ ನಮ್ಮ ಚಾನಲ್ನ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು. ಯಾಕೆ ಅಂತಂದರೆ ಕಂಪ್ಲೀಟ್ ನಮ್ಮ ಲೈಫ್
ಟ್ರಿಪ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಸೊ ನೀವು ಕೂಡ ನಮ್ಮ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ನೀವು ಕೂಡ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಬೋದಾಗುತ್ತೆ. ಯಾಕೆ ಅಂತಂದರೆ ನಾವಿಲ್ಲೆಲ್ಲ ಕೊಡೋದು ಜೆನ್ಯೂನ್ ಎಕ್ಸ್ಪೀರಿಯೆನ್ಸು. ಸೊ ಹಂಗಾಗಿ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದು ಲೈಕ್ ನಮ್ಮದು ಹೋಮ್ ಸ್ಟೇ. ಇದು ನೈಟ್ ವ್ಯೂ ಬಂದು ಹೀಗಿದೆ. ಇದು ಬಂದು ಲೈಕ್ ಜಸ್ಟ್ ಏನೇನೋ ಮಾಡಿದ್ದಾರೆ ಗೈಸ್. ಇದು ಬಂದು ಲೈಕ್ ಬ್ರೋ ಓನ ಆಡೋಕೆ ಹೋಗ್ತಾ ಇದ್ದೀರಾ? ಓನ ಆಡೋಕೆ ಹೋಗ್ತಾ ಇದ್ದೀರಾ? ಹುಲಿ ಇದೆ, ಇಲ್ಲ ಸಿಂಹ ನೋಡಿ, ಸಿಂಹ ಆಡೋಕೆ ಹೋಗ್ತಾ ಇದ್ದೀರಾ ಹೇಗೆ? ಎಲ್ಲಿಗೆ? ಓನ ಆಡೋಕ್ಕ? ಹೋಗಿ ಆರಾಮಾಗಿ ಎಂಜಾಯ್ ಮಾಡಿ. ನಾನು ಆರಾಮ್ ಮಾಡ್ಕೊತೀನಿ. ನಾಳೆ ಮಾತ್ರ ಮಿಸ್ ಮಾಡ್ದಂಗೆ ಚಾರ್ಜರ್ ಮಾತ್ರ ತೆಗಿಬೇಡ ಗೈಸ್. ದಿಸ್ ಇಸ್ ದ ಹೋಮ್ ಸ್ಟೇ ನೈಟ್ ವ್ಯೂ. Okay, where is Uno? Completed, huh? Uno is there. Okay. Bro, like Kannada is simple as a sweet. Okay. Who you want to learn Kannada? Like encode another Kannadiga, I can speak in Kannada also. Okay. I can manage in Telugu, I can manage in Malayalam. Hindi? What about Hindi? I can barely manage. Okay. Fine, bro. Bro, English is kana? Not. One day it can't possible, bro, to teach Kannada. Softia. Okay. Guys, here strangers playing the game. I'm just playing the game. We don't know each other and we still playing. You know, many times. Yeah. ಅಲ್ಲಿ ಒಟ್ಟೆ ಎಲ್ಲೋ ಇಲ್ಲ. Bro, ನಾನು ಪ್ಲೇ பண்ணலாம் பார்த்தேன், நீங்க அதுக்குள்ள போட்டீங்க. ಹಲೋ ಗಾಯ್ಸ್, ಇವತ್ತು ಮೇ 2, ನಿನ್ನೆ ಮೇ 1. ಸೊ ಮೇ 1 ನಾವು ವೀಕೆಂಡ್ ಬಂದಿರೋ ಕಾರಣ ನಿನ್ನೆ ಕಂಪ್ಲೀಟೆಡ್ ನಾನೆಲ್ಲ ಹೇಳಿದೆ ಅನಿಸುತ್ತೆ ನಿಮಗೆ, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ, ಫುಲ್ ಕಂಪ್ಲೀಟು. ಟುಡೇ ಮೇ 2 ಆಗಿರೋದ್ರಿಂದ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದರೆ, ನಾವು 6 o'clock ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ ನೋಡಿ. ಆ್ಯಂಡ್ ಆಲ್ಸೋ ಇವಾಗ ನಮ್ಮದೇನೋ ಪ್ಲ್ಯಾನ್ ಅಂತಂದರೆ, ಒಂದು ಮೆರಿನಾ ಬೀಚ್. ಓಕೆ, ಮೆರಿನಾ ಬೀಚ್ ಇದೆ, ಮತ್ತು ಆ್ಯಂಡ್ ಆಲ್ಸೋ ಪಾಂಡಿಚೇರಿ ಸ್ಟ್ರೀಟ್ ಇದೆ ಒಂದು, ಅದನ್ನು ಕವರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಇಡನ್ ಬೀಚ್ ಅಂತ ಒಂದಿದೆ, ಇಡನ್ ಬೀಚ್ಗೂ ಹೋಗ್ತಾಯಿದ್ದೀವಿ. ದೆನ್ ರಾಕ್ ಬೀಚ್ಗೂ ಕೂಡ ಇವತ್ತು ಹೋಗ್ತಾಯಿದ್ದೀವಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡ್ತಾಯಿರಿ. ನಾನು ಕಂಪ್ಲೀಟ್ ಈ 3 ಏನೇನು ಹೇಳಿದೆ, ಏನೇನು ಮೆನ್ಷನ್ ಮಾಡಿದೆ, ಯಾವ ಬೀಚ್ ಮೆನ್ಷನ್ ಮಾಡಿದೆ, ಕಂಪ್ಲೀಟ್ ಆ ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಗೈಸ್, ಪಾಂಡಿಚೇರಿಯಲ್ಲಿ ನಾನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಒಂಥರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಬೀಚಸ್ ಇದ್ದಾವೆ, ಬಟ್ ಒಂದೊಂದು ಬೀಚ್ ಒಂದೊಂದು ಥರ ಡಿಫ್ರೆಂಟ್ ವೈಬ್ ಕೊಡ್ತದೆ. ಬಟ್ ಬೀಚಲ್ಲಿ ಆಟಾಡೋದು ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಒಳ್ಳೆ ವೈಬ್ ಕೊಡ್ತದೆ ಆ್ಯಂಡ್ ಆಲ್ಸೋ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತದೆ. ಸೊ ಹಂಗಾಗಿ ನೀವು ಏನಾದರೂ ಪಾಂಡಿಚೇರಿಗೆ ಪ್ಲ್ಯಾನ್ ಮಾಡಿದರೆ ಈ ಸಮ್ಮರಲ್ಲೇ ಬನ್ನಿ. ಯಾಕೆ ಅಂತಂದರೆ ವಿಂಟರಲ್ಲೆಲ್ಲ ಅಷ್ಟು ನಿಮಗೆ ಇದೆಲ್ಲ ಏನಪ್ಪ ಅಷ್ಟು ಮಜಾ ಕೊಡೋಲ್ಲ. ಯಾಕೆ ಅಂತಂದರೆ ನಾವು ಸಮ್ಮರಲ್ಲೇ ಬರಬೇಕು. ಆ್ಯಂಡ್ ಆಲ್ಸೋ ಅಲ್ಲಿ ಅದು ಹಾಟ್ ವೆದರ್ ಇರುತ್ತೆ. ಸೊ ಹಾಟ್ ವೆದರಲ್ಲಿ ಹೋಗ್ಬಿಟ್ಟು ಬೀಚಿಗೆ ಇಳಿಯೋದಿದೆಯಲ್ಲ ಮಜಾ, ಅದು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸೊ ಹಂಗಾಗಿ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಇವಾಗ ಬಂದ್ಬಿಡಿ. ಇವಾಗೆಲ್ಲ ಲೈಕ್ ಇವಾಗ ಆಲ್ಮೋಸ್ಟ್ ಮೇ
ಮೇ ಫಸ್ಟ್ ಓಕೆ, ಮೇ ಕಂಪ್ಲೀಟ್ ಮಂತ್ ಇದೆ. ಆ್ಯಂಡ್ ಆಲ್ಸೋ ನೋಡಿ, ಇವಾಗ ನೀವೇನಾದರೂ ಬರೋಂಗಿದ್ರೆ ಆರಾಮ್ಸೆ ಬನ್ನಿ ಆ್ಯಂಡ್ ಆಲ್ಸೋ ಎಂಜಾಯ್ ಮಾಡ್ಕೊಂಡು ಹೋಗಿ. ಪಾಂಡಿಚೇರಿ ಲೈಕ್ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಸೊ ಹಂಗಾಗಿ ಬನ್ನಿ ಆ್ಯಂಡ್ ಆಲ್ಸೋ ಎಂಜಾಯ್ ಮಾಡ್ಕೊಂಡು ಹೋಗಿ. ಓಕೆ ಗೈಸ್, ದಿಸ್ ಈಸ್ ದ ನ್ಯೂ ಟೌನ್ ಇನ್ ಪಾಂಡಿಚೇರಿ. ನೋಡ್ತಾ ಇದ್ದೀರಾ, ನಿಮಗೆ ಕಾಣಿಸ್ತಿರ್ಬೋದು. ಎಳೀರಿ ಎಲ್ಲ ನೆಕ್ಸ್ಟ್ ಲೆವೆಲ್ ಫೋಟೋಶೂಟ್ ಮಾಡ್ಬೋದು ಇಲ್ಲೆಲ್ಲ. ಸಖತ್ತಾಗಿದೆ ಅಂತ ಅಂದ್ಕೊಳ್ಳಿ. ನ್ಯೂ ಟೌನ್ ಅಂತಾರಲ್ಲ, ಅದೇನೇ ಇದು. ಏನಾದ್ರು ಫೋಟೋಶೂಟ್ ಏನಾದ್ರು ಮಾಡಿಸ್ಕೊಂಡು ಬರ್ತೀನಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಫೋಟೋಶೂಟ್ ಇಲ್ಲ. ನಿಮಗೆ ಕಾಣಿಸ್ತಿರ್ಬೋದು ಕಂಪ್ಲೀಟ್. ಓಹೋ ಯಾವ ಥರ ಇದೆ ನೋಡಿ ಲುಕ್ಕು. ಲೈಕ್ ವೈಸು, ಲುಕ್ ವೈಸು, ಪೇಂಟ್ ವೈಸು ಕದ ಕಾಣಿಸ್ತಿದೆ. ನಡ್ರಿ, ಹಿಂಗೆ ಅಲ್ವಾ ನಾವು ಬಂದಿದ್ದು. ರೈಟ್ ಹೊಡೀರಿ, ಕಂಪ್ಲೀಟು ಹೋಗ್ತೀವಿ. ರೈಟ್ ಕಂಪ್ಲೀಟ್ ಹೋಗ್ರಿ ಅಷ್ಟೇ. ವಿ ಆರ್ ಇನ್ ದ ಪಾಂಡಿಚೇರಿ. ಇಲ್ಲೇ ಅಲ್ವಾ? ಹೊಡೀರಿ. ಒಳಗಡೆ ಗಾಡಿ ಹೋಗಲ್ಲ, ಹೋಗಂಗಿಲ್ಲ. ಹೋಗಿಸ್ಬೋದಾ ಹೇಗೆ? ಹೊಡೆದಿದ್ದಾರೆ ಗಾಡಿ ಬ್ರೋ, ಫೈನ್ ಹೊಡಿತಾರೆ ಬ್ರೋ. ಇಲ್ಲ, ಪೊಲೀಸ್ ಅವ ಏನೇ ಅವಲ್ಲ. ಹೊಡೀರಿ ಬ್ರೋ. ನನ್ನ ಪ್ರಕಾರ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ. ಯಾವುದು ಗಾಡಿ ಬರ್ತಾ ಇಲ್ಲ ಬ್ರೋ. ಹಾಂ, ಫೈನ್ ಕಟ್ಟಿ ಅಂತಂದರೆ ಏನು ಮಾಡೋಣ? ಅದು ಬಿಟ್ಟಾಕಿ. ನನ್ರಿ ವಿ ಆರ್ ಇನ್ ದ ಪಾಂಡಿಚೇರಿ. ನೆಕ್ಸ್ಟ್ ಲೆವೆಲ್. ಇದೇ ಡಿಟೆಂಡ್ ಅಂತ ನಾವು ಡಿಟೆಂಡ್ ಫುಲ್ಲ ಹೋಗಿ ಅಂತ ಏನೋ ನೀರು ಹಿಂಗೆ ಹೊಡಿತಿದೆ. ರಬ್ಬರ್ ಗಾಯ್ಸ್ ನೋಡಿ ಗಾಯ್ಸ್, ಇದೆಲ್ಲ ಎಲ್ಲಿ ಬೀಳ್ತವ್ರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಸುಭಾಷ್ ಹೇಳ್ತಾನಲ್ಲ, 97 ಸುಭಾಷ್. ನೋಡಿ ಆಯ್ತು, ಸರಿ ಬೆಂಚಿ ಕಾಣಿಸ್ತಿದೆ. ಒಳಗೆ ಅಲ್ಲ, ಎಲ್ಲಿ ಡೆಡ್ ಎಂಡ್ ಅಲ್ಲಿ ಐ ಲವ್ ಪಾಂಡಿಚೇರಿ. ಹಾಂ, ಹೋಗಿ ಆಚೆ ಹೊಡಿಗೆ ಹೋಗಿ. ಹಾಂ, ಹಾಕಿ. ಇದೆಲ್ಲ ಸೈಡ್ ಅಲ್ಲಿಗೆ ಹಾಕ್ಬಿಡಿ. ಇದು ಯೆಲ್ಲೋ ಕಲರ್ ಸ್ಕೂಟಿ ಒಂಥರ ಸೈಕ್ ಕಾಣಿಸುತ್ತಲ್ವ, ಒಂಥರ ಈ ಪಾಂಡಿಚೇರಿಲಿ. ಹಾಂ, ಏನು ಜಾತ್ರೆ ಆ ಹುಡುಗಿಯರ ಅದನ್ನೇ ಯೂಸ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಬ್ರೋ, ಹೇಗೆ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್? ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೂಪರ್. ಬನ್ನಿ ಗೈಸ್, ಇದು ಬಂದು ಮರೀನಾ ಬೀಚ್ ಅಂತ. ಎಂತ ಮರೀನಾ ಬೀಚ್ ಪಕ್ಕಾನ? ಅಲ್ಲ, ನಾನು ಸುಮ್ಮನೆ ಹೇಳಿದ್ದು, ನನಗೆ ಗೊತ್ತಿಲ್ಲ ಪಕ್ಕ ಅಂತ. ಓಪನ್ ಬರ್ತಾ ಇರೋದು. ಹೌದಾ? ಎಸ್, ಎಕ್ಸಾಕ್ಟ್ಲಿ.
ಮೊಬೈಲು ಇಲ್ಲಿದೆ ನನ್ನ ಹತ್ರ. ನೋಡಿ ಗೈಸ್, ಇಲ್ಲೆಲ್ಲ ಐ ಲವ್ ಪಾಂಡಿ. ஆமா எத்தனை கிலோ ಗಾಯ್ಸ್ ನೆಕ್ಸ್ಟ್ ಲೆವೆಲ್. ಏನು ಈ ಥರ ಬರ್ತಾ ಇದೆಯಲ್ಲ ಸೌಂಡು? Bro, there is one board called I Love Pondi. Pondi Marina. This beach is Marina, right? Rock Beach. Okay, this one rock. Okay. Pondi Marina. I Love Pondi. That's it. Mara ಹೋಗಿ ಇದ್ರಲ್ಲೇ ಬಿಟ್ಟಿರೋಣ. ಬೈಕಾ? Guys, this is a rock beach. Sorry for the inconvenience ಅಲ್ಲ, ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲಿಲ್ಲ. ಓ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲಾಗಿ ಬಂದು ಹೊಡೆದಾಗ ಓ ಅಲೆಗಳು ಹೇಗೆ ಬರ್ತಿದ್ದ ನೋಡಿ. ಯಪ್ಪ, ಇಲ್ಲಿ ನಿಂತ್ಕೊಬೋದು ಕಣ. ಹುಡುಗರು ಎದ್ರು ಹೋದ್ರಲ್ಲಿ ನೋಡಿ ಹೆಂಗ್ ಹೊಡಿತಿದ್ದು. ನೆಕ್ಸ್ಟ್ ಲೆವೆಲ್ ಇದೆ. ಈಗ ಫುಲ್ ಡೆಪ್ತ್ ಇದೆ ಬ್ರೋ, ಅವ್ರು ಹೇಳ್ದಂಗೆ ಇದು. Guys, this is rock beach. There is no swimming here. Just for photo shoot, we can pre-wedding shoots. It is good for that type of. ಆದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ, ಅಲೆಗಳು ಬಂದು ಹೊಡಿತಾ ಇರೋದು. ಆ್ಯಕ್ಚುಲಿ ಏನು ಗೊತ್ತಾ, ಇಂಥ ಪ್ಲೇಸಿಗೆ ಬಂದ್ಬಿಟ್ಟು ನೈಟ್ ಸ್ಪೆಂಡ್ ಮಾಡಬೇಕು. ಅಲ್ಲಿ ಮಾಡಿದ್ರೆ ಅದು ಎಂಜಾಯ್ಮೆಂಟ್ ಪ್ಲೇಸ್. ಇದು ನೋಡಿ ಸೌಂಡ್ ಹೆಂಗೆ ಬರ್ತಿದೆ, ಈ ಸೌಂಡ್ ಕೇಳಬೇಕು ನಾವು, ರೈಟ್? ಈ ಥರ ಸೌಂಡ್ ಇದ್ರೆ ಮಜಾ ಇರುತ್ತೆ. ಒಂದು ಅಲೆ ಬಂದು ಹೊಡಿತಪ್ಪ ಆಗಲಿ, ನನ್ನ ಪ್ಯಾಂಟ್ ಎಲ್ಲ ಇದಾಗೋಗ್ಬಿಡ್ದು ನೋಡಿ. ತೆಗಿಯೋದಾ ಒಟ್ಟು ಮತ್ತೆ ಎಂಜಾಯ್ ಮಾಡಿ ವಿಡಿಯೋ ಸೆಂಡ್ ಮಾಡಿ ಅಂತ. ಯಾರು ವಿಡಿಯೋ ಅವನಿಗೆ ಹಾಕ್ಬೇಕು, ಅರಿಬೇಕು. ವಿಡಿಯೋ ಏನಕ್ಕೆ ಬೇಕಂತ ಕೇಳಿ. ಏ ಗಾಯ್ಸ್, ಬ್ರೋ ನಿಮ್ಮದು ಈ ರಾಕ್ ಬೀಚ್ದು ಒಂದು ಸ್ವಲ್ಪ ಸಾರಿ, ಈ ರಾಕ್ ಬೀಚ್ ಹೇಗೆ ಅನ್ನಿಸ್ತಿದೆ ನೀವು ಒಂದು ಸ್ವಲ್ಪ ಹೇಳಿ. ನಾನು ಆಲ್ರೆಡಿ ಲೆವೆಲ್ಲು ಗೈಸ್. ಅದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಕಾಲ್ದು ಅಲ್ಲೋಗಿ ನಿಂತ್ಕೊಂಡ್ಬಿಟ್ರೆ ಮಾತ್ರ ಬಂದು ಅಲೆಗಳು ಹೊಡಿತಾವಲ್ಲ, ನೆಕ್ಸ್ಟ್ ಆಸಮ್ ಫೋಟೋಸ್, ಆಸಮ್ ವೀಡಿಯೋಸ್, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ ವೀಡಿಯೋಸ್ಗಳನ್ನೆಲ್ಲ ನಾವು ಮಾಡಿದ್ದೀವಿ, ನಮ್ಗೆ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ನೀವೇ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ, ನಿಮಗೆ ಅರ್ಥ ಆಗುತ್ತೆ. ನಿಜ ಹೇಳ್ತೀನಲ್ಲ, ಬಂದರೆ ನೀವು ಈ ಪಾಂಡಿಚೇರಿಗೆ ಬಂದರೆ ಈ ರಾಕ್ ಬೀಚ್ನ ಮಾತ್ರ ಮಿಸ್ಸೇ ಮಾಡಲ್ಲ. ರಾಕ್ ಬೀಚ್ ಆಮೇಲೆ ಅಷ್ಟೇನಾ? ಸದ್ಯಕ್ಕಷ್ಟು. ನೆಕ್ಸ್ಟ್ ಮರೀನಾ ಬೀಚಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ನಿನ್ನೆ ಆರೋವೆಲ್ಲಿ ಬೀಚ್ ಇಟ್ಸ್ ಗುಡ್, ಬಟ್ ರಾಕ್ ಬೀಚ್ ಈಸ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಮರೀನಾ ಬೀಚ್ ಡೋಂಟ್ ನೋ. ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ. ಆನ್ ದ ವೇ. ಏನದು ಟಮ್ 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 ಅಂತ ಬರ್ತಾರೆ. ಏ ಬೋಲೆ
ರಾಕ್ ಬೀಚಲ್ಲಿ ಸ್ವಿಮ್ಮಿಂಗ್ ಎಲ್ಲ ಬಿಡಲ್ಲ, ಜಸ್ಟ್ ಫೋಟೋ ಶೂಟ್ ಮಾಡ್ಕೊಂಡು ನೀವು ಆರಾಮ್ ಫೋಟೋ ಶೂಟ್ ಮಾಡ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು, ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸು ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಸಖತ್ತಾಗಿದೆ ಫೋಟೋ ಶೂಟ್ಗೆಲ್ಲ. ಅಲ್ಟಿಮೇಟ್ ಆಗಿದೆ ನೋಡಿ ಗೈಸ್. ಇದು ನನ್ನ ಕನ್ನಡಕ, ಎಲ್ಲ ನಿನ್ ಕನ್ನಡಕ. ನಮ್ದಿಲ್ಲ, ಓ ನಮ್ದಿಲ್ಲ. ಏನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ ಸುತ್ತರಿ ಅದು ಹಿಂಗೆಲ್ಲ? ಏನಿಲ್ಲ ಗೈಸ್, ಬನ್ನಿ ರೋಮ್ ಮಾಡಿ ಎಂಜಾಯ್ ಮಾಡಿ ಇರೋದೊಂದು ಲೈಫ್. ಥಿಂಗ್ಸು 3 days ಸಾಕಾಗತ್ತೆ ಅಂತ ಅನ್ಕೋತೀನಿ. ಪಾಂಡಿಚೇರಿಗೆ 2 days ಸಾಕು. 3 days ಬೇಕಾಗತ್ತೆ. ಎಲ್ಲದನ್ನು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ತೀನಿ ಅಂದರೆ ಇಲ್ಲಪ್ಪ 2 days ಅಂತ ಹೇಳ್ತೀಯಾ ನೀನು? ನಾವು ಆಲ್ರೆಡಿ ಪ್ಲಾನ್ ಮಾಡಿ ಫುಲ್ಲು ಎಂಜಾಯ್ ಮಾಡ್ಕೊಂಡು ಕೂತಿದ್ದೇವೆ. ಇನ್ನೊಂದು ಬೀಚಿಗೆ ಹೋಗ್ದಂಗೆ ನೆನ್ನೆ ಆಗಲಿಲ್ಲ, ಎಂಜಾಯ್ಮೆಂಟ್ ಇತ್ತು. ಬಟ್ ಬಿಸಿಲಂತ ಫೀಲ್ ಆಗ್ತಿಲ್ಲಲ್ಲ. ನಮ್ಮ ಬೆಂಗಳೂರಲ್ಲಿ ಎಷ್ಟೊತ್ತಿಗೆ ಉರಿದು ಬಿದ್ದು ಇಷ್ಟೊತ್ತಿಗೆ ನಾವೇ ದಬ್ಬಾಕೊಂಡು ಬೀಳ್ತಾ ಇದ್ವಿ. ಬಟ್ ಇಲ್ಲಿ ಆಗಲ್ಲ ಗೈಸ್. ನೋಡಿ, ನೋಡೋದಕ್ಕೆ ಹೆವಿ ಬಿಸಿಲಿದೆ, ಬಟ್ ಆ ಅಲೆಗಳ ಹತ್ರ ಹೋಗಿ ಕುತ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ನಿಮಗೆ ಎ ಸಿನೂ ಕೂಡ ಅಷ್ಟು ಗಾಳಿ ಅಂದರೆ ಐ ಮೀನ್ ಅಷ್ಟು ಕೂಲ್ನೆಸ್ ಮಾಡಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಆ ಅಲೆಗಳ ಶಬ್ದಕ್ಕೂ, ಆ ಬರ್ತಾ ಇರೋ ಸ್ಪೀಡಿಗೂ, ಆ ಗಾಳಿಗೂ ನೆಕ್ಸ್ಟ್ ಲೆವೆಲ್ ಆಸಮ್. ಬಟ್ ಬನ್ನಿ ಎಂಜಾಯ್ ಮಾಡಿ. ರೆಸ್ಟ್ರಿಕ್ಷನ್ಸ್ ಇದೆ ಸ್ವಲ್ಪ, ಅದ್ರ ಕಡೆನೂ ಗಮನ ಇರಲಿ, ಬಿಕಾಸ್ ಸೇಫ್ಟಿ. ಇಷ್ಟು ಮಾತನ್ನ ಹೇಳ್ತಾ ನಾವು ನೆಕ್ಸ್ಟು ನಮ್ಮ ಪಯಣ ಮರೀನಾ ಬೀಚ್. ನಮ್ಮ 99 ಸುಭಾಷ್ ಒಂದು ಡೈಲಾಗ್ ಹೊಡಿಯೋಣ. ಇವತ್ತು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಬ್ರಷ್ ಮಾಡಿ ಸ್ನಾನ ಮಾಡಿ ಬೈಕ್ ಎತ್ಕೊಂಡು ದಡ ಬಡ ಹೊಡೆದಾದ್ಮೇಲೆ ರಾಕ್ ಬೀಚು. ಅಲ್ಲ ಆಂಟಿ ಹೋಟ್ಲಲ್ಲಿ ಒಂದು ಇಡ್ಲಿ ಅಲ್ಲ 3 ಇಡ್ಲಿ ತಿಂದು, ಇಡ್ಲಿ ಜೊತೆ ವಡ, 2 ಪೂರಿ ತಿಂದು, ಪುರಿ ವಡ 150 ರೂಪಾಯಿ ಪೇ ಮಾಡಿ ದಡ ಬಡ ನಮ್ಮ ಪೊಲೀಸರು ಕೈ ಹಾಕಿದ್ರು, ನಿಲ್ಸಿದ್ವಿ. ಬಟ್ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ರಿ. ಪೊಲೀಸರು ಕೈ ಹಾಕ್ತಾರೆ ಅಂತ ಹೇಳಿ ಗೊತ್ತಾಯ್ತು. ಹಂಗಾಗಿ ಸಡನ್ ಆಗಿ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಅಲ್ಲಿಂದ ನ್ಯೂಟೌನಿಂದ ರಾಕ್ ಬೀಚಲ್ಲಿ ಎಂಜಾಯ್ ಮಾಡಿ ಸಖತ್ ಸಿಕ್ಕಿ ನ್ಯೂಟೌನಲ್ಲಿ ನಮ್ಮ ಪ್ರವೀಣ್ ಅವರು ಫೋಟೋ ಶೂಟು ಅಲ್ಲಿಂದ ಥರ ಕಾಣಿಸ್ತಾ ಇದ್ರು. ಅಲ್ಲಿಂದ ರಾಕ್ ಬೀಚಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿ ಅಲ್ಲಿಂದ ಬಂದು ಅದ್ರ ಜೊತೆ ಇದೆಂತ ಒಂದು ಸೌತೆಕಾಯಿ ತಗೊಂಡು ನಮಗೆ ಬೇಕು ಅಲ್ಲಿತ್ತು ಅನ್ಸುತ್ತೆ ಅಲ್ಲ. ಹಾಯ್ ಗಾಯ್ಸ್, ಫೈನಲಿ ವಿ ಆರ್ ಇನ್ ದ ಮೆರಿನಾ ಬೀಚ್. ಸೊ ಮೆರಿನಾ ಬೀಚ್ ಪಕ್ಕನೇ ಒಂದು ಲೈಟ್ ಹೌಸ್ ಇದೆ. ಸೊ ಹಂಗಾಗಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಇದೇನೆ ವೈಟ್ ಲೈಟ್ ಹೌಸ್ ಇದೆ. ಸೊ ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಬಂದು 20 ರೂಪೀಸ್ ಪರ್ ಹೆಡ್ ಇದೆ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ವ್ಯೂಸ್ ಆ್ಯಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್. ಇದೇ ಫಸ್ಟ್ ಬರ್ತಾ ಇರೋದು ಲೈಟ್ ಹೌಸ್ಗೆ, ನೋಡೋಣ ಬನ್ನಿ. ಫೈನಲಿ ದಿಸ್ ಇಸ್ ದರ್ಶನ್ ಯಾದವ್. ಸೊ ಎಕ್ಸೈಟ್ಮೆಂಟಿಗೆಲ್ಲ ಬೀಳ್ಬೇಡಪ್ಪ, ನಡ್ರಿ ಹೋಗೋಣ. ಕಾಲ್ಗೆಲ್ಲ ಬೀಳ್ಬಾರ್ದು. ಪ್ರೆಸ್ ಮಾಡಿ. ಒತ್ತಿದ್ದೀನಿ, ಬರ್ತಿದೆಯಾ? ಓಕೆ. ಲಿಫ್ಟ್ ಒಂದು ಬರ್ತಾ ಇದೆ. ಎಷ್ಟು ಫ್ಲೋರ್ ಇದೆ? ಒಳಗಡೆ ಹೋಗ್ತಾ ಇದೀವಿ. ಎಕ್ಸಿಟ್ ಟು ಸಿ ಮರೀನಾ ಬೀಚ್. ಯಾ, ಒಂದು ಟಾಪ್. ನಾವು ಬೀಚಲ್ಲಿ 1-2 ಫೋಟೋ ತಗೊಬೇಕಾಯ್ತು. ಯಾಕೆಂತಂದ್ರೆ ತಮ್ಮನೇಲಿ ಬೇಕು ನಮಗೆ. ತಮ್ಮನೇಲಿ ಇಬ್ರದ್ದು ಒಂದು ಫೋಟೋ. ಓ ಐ ಸಿ. ಓಕೆ, ಲಿಫ್ಟ್ ಬಂತು ಗೈಸ್. ನೋಡಿ, ದಿಸ್ ಇಸ್ ದ ಏನಪ್ಪ ಅಂತಂದರೆ ಫುಲ್ ಟಾಪು. ಲೇ ಎಲ್ಲೋ ಓದ್ತದು? ಹಾಯ್ ಗೈಸ್, ನಮಗೆ ಓದಕ್ಕೆ ಗೊತ್ತಾಗ್ತಿಲ್ಲ. 2 ಇದೆ ಕಣಪ್ಪ. 2ಗೆ ಫುಲ್ ಕರ್ಕೊಂಡು ಹೋಗ್ತಿದ್ದು, ಫುಲ್ ಟಾಪ್ಗೆ ಹೋಗ್ತಿದ್ದು. ಏನೋ ದರ ಎಡ್ಕೊಂಡು ಹೋಗ್ತೈತೆ. ಬ್ರೋ ನೋಡಿ, ಇದು ಏನಪ್ಪ, ಇದು ಸ್ಲಿಪ್. ಇದು 40 ರೂಪೀಸ್ ಪರ್ ಹೆಡ್. ಸೊ ಸಾರಿ, 20 ರೂಪೀಸ್ ಪರ್ ಹೆಡ್. 2 ಮೆಂಬರ್ಸು 40 ಆಗಿದೆ.
ನೋಡೋಣ ಬನ್ನಿ ಮೇಲೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನು ಕತೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೈಸ್ ಇಬ್ಬರೇ First time. ಬಂದ್ಬಿಟ್ಟಿದ್ದೀವಿ. ಪ್ರವೀಣ್ ಅವ್ರ ಗರ್ಲ್ ಫ್ರೆಂಡ್ ಬಂದಿಲ್ಲ, ಬಂದಿಲ್ಲ, ಏನು ಮಾಡೋಕ್ಕೆ ಬರಲಿಲ್ಲ ಅವರು. ಇದ್ರೆ ತಾನೇ ಅವರಿಗೆ. ಗೈಸ್ ಫುಲ್ ಟಾಪಿಕ್ ಬಂದಾಯ್ತು. ಆಚೆ ಕಡೆ ಹೋಗ್ತಾ ಇದೀವಿ. ಒಂದು ಕಾಲಿಟ್ಟೆ ಆಚೆ ಬಂದ್ರಿಗೆ ಬನ್ನಿ, ಇನ್ನ ಇದೇ ಟಾಪು, ಲಿಫ್ಟ್ ಇದೆ ಎಷ್ಟು, ಮತ್ತಿನ್ ಬೇಗ ಹೋಗಕ್ಕೆ ಬೇಕಲ್ಲ ಮತ್ತೆ ಸ್ಪೇಸು, ಸೊ ಹಂಗಾಗಿ ಇಲ್ಲ. ಇದೇ ಫಸ್ಟ್, ಇದೇನು ಇದು ಮತ್ತೆ ಇದೇ ಲಾಸ್ಟ್ ಇಲ್ಲೇ ರೀ. ಗೈಸ್ ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು ಫುಲ್ಲು ಮೇಲಿದ್ದೀವಿ, ಲೈಕ್ ಲೈಟ್ ಹೌಸಲ್ಲಿ ಇದ್ದೀವಿ. ಇದು ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ. ಹಾಂ ನೋಡಿ ಅಲ್ಲೊಂದು ಬೋಟ್ ಇದೆ. ನಿಂತಿರೋದು ಬಂದು ಫೋಟೋಶೂಟ್ಗೋಸ್ಕರ ನಿಂತಿರೋದು. ನೆಕ್ಸ್ಟ್ ಲೆವೆಲ್ ಆಗಿದೆ. ಫೋಟೋಶೂಟ್ ಅಂತ ನಿಂತಿರೋದು ಅದು. ಹೌದು, ಒಮ್ಮೆ ಅವ್ರು ಇವ್ರು ಹೇಳಿದ್ರಲ್ಲ, ಗೈಡ್ ಮಾಡಿದ್ರಲ್ಲ. ಓಕೆ, ಅಲ್ಲಿಗೆ ಹೋಗ್ಬಾರ್ದು, ಆಗಲ್ಲ, ಅಲ್ಲೇ ಇರುತ್ತೆ. ಅಲ್ಲೇ ಇರುತ್ತೆ. ಓಕೆ, ನೀವು ಬೇಕಿದ್ರೆ ಇಲ್ಲಿ ನಿಂತ್ಕೊಂಡು ಅದನ್ನ ವ್ಯೂ ಮಾಡ್ಕೊಂಡು ಒಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಎಲ್ಲಿ ನಿಂತ್ಕೊಂಡು ಅಲ್ಲಿಗೆ ಹೋಗಕ್ ಬಿಡಲ್ವಂತ. ಅಲ್ಲಿ ಬಿಡ್ತಾರೆ. ಅಲ್ಲ, ಅಲ್ಲಿ ಆ ಬೋಟಿಗೆ ಹೋಗಕ್ ಇದು ಅಲ್ಲ, ಬೋಟ ಕರ್ಕೊಂಡು ಹೋಗಲ್ವಂತ ಅವರು. ಏನಿಲ್ಲ, ಇದು ಹಿಡ್ಕೊಂಡು ಹೋಗ್ತೀಯ. ಗೈಸ್ ಇಲ್ಲಿ ನೋಡಿ, ಯಾರು ಅಷ್ಟು ಆಟ ಆಡ್ತಿಲ್ಲ. ನಿಮಗೆ ಜೂಮ್ ಮಾಡ್ತೀನಿ ತಡಿ. ಅಲ್ಲ, ಯಾರು ಅಷ್ಟು ಬೀಚಿಗೆ ಇಳಿತಾ ಇಲ್ಲ ಅಂತಂದೆ. ಗೈಸ್ ಆ್ಯಕ್ಚುಲಿ ಒಂದು ಸಜೆಷನ್ ನಮ್ಮ ಕಡೆಯಿಂದ, ಮರೀನಾ ಬೀಚ್ ಆ್ಯಂಡ್ ಇನ್ನೊಂದು ಯಾವುದಾದ್ರು ಅರವಲ್ಲಿ, ಸೊ ಇದು ರಾಕ್ ಇದೆರಡೂ ಕೂಡ ನಿಮಗೆ ನೀರಲ್ಲಿ ಇಳಿದು ಎಂಜಾಯ್ ಮಾಡೋದಕ್ಕೆ ಅಷ್ಟು ಸೇಫ್ ಇಲ್ಲ. ಆ್ಯಂಡ್ ರೆಸ್ಟ್ ಆಲ್ ದ ಬೀಚ್ ಇದೆ ಗೊತ್ತಾ, ಹಾರೋವೆಲ್ಲಿ ಆ್ಯಂಡ್ ಪೆರಳಿ ಬೀಚ್. ಎರಡೇ ಇಡನ್ನು ದ ಬೀಚಸ್ ಆರ್ ವೆರಿ ಗುಡ್ ಫಾರ್ ಎಂಜಾಯಿಂಗ್. ನೀರಲ್ಲೂ ಹೋಗಿ ಬೀಳಿ ಉಲ್ಡಾಡಿ ಉಪ್ಪನ್ನ ತಗೊಂಡು ಮನೆಗೆ ಹೋಗಿ. ಉಪ್ಪನ್ನ ತಗೊಂಡು ಮನೆಗೆ ಹೋಗಿ. ಬೀಚಲ್ಲಿ ಉಪ್ಪಿಲ್ದಂಗೆ ಯಾರ್ಯಾರು ತಿಂದು ಬೇಜಾರಾಗಿರ್ತೀರಾ, ಉಪ್ಪು ತಗೊಂಡು ಹೋಗ್ಬಿಡಿ. ಇನ್ನೂ ಎಕ್ಸ್ಟ್ರಾ ಆಗಿ ತಿಂದು ನೋಡಿ, ಅಲ್ಲಿ ಒಂದು ಫಿಲ್ಟರ್ ಕಾಣ್ತಿದೆ, ಅದು ಐ ಥಿಂಕ್ ಕಂಪ್ಲೀಟ್ಲಿ ಫಿಲ್ಟರ್ ಮಾಡ್ತಾ ಇದೆ ಅದು ಓಷನ್ ನೀರನ್ನ. ಆ ಉಪ್ಪು ನೀರನ್ನ ಉಪ್ಪೆಲ್ಲ ತೆಗೆದು ಫಿಲ್ಟರ್ ಮಾಡಿ ಅಲ್ಲಿ ಫ್ರೆಶ್ ವಾಟರ್ ಕೊಡ್ತೀವಿ ಸೈಡಲ್ಲಿ. ಆ ಫ್ರೆಶ್ ವಾಟರ್ನ ಏನು ಮಾಡ್ತಾರೆ ಅಂತ ಅಂದರೆ ಟ್ಯಾಂಕರ್ ಮೂಲಕ ಅಲ್ಲಿ ಇದೆಯಲ್ಲ ಟ್ಯಾಂಕರ್ ಕಾಣಿಸ್ತದೆ, ಹಾಂ, ಅದ್ರ ಮೂಲಕ ಫಿಲ್ ಮಾಡಿ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅಲ್ಲಿಗೆ ಕಳಿಸ್ತಾರೆ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಗಾಯ್ಸ್ ನಿಮಗೆ ವಾಟರ್ ಆಕ್ಟಿವಿಟೀಸ್ ಬೇಕು ಅಂತ ಅಂದರೆ ಅಲ್ಲಿ ಇದೆ ನೋಡಿ, ಝೂಮ್ ಮಾಡ್ತೀನಿ ತಡ್ರಿ, ಝೂಮ್ ಮಾಡ್ತೀನಿ. ಆ ಬೋಟ್ಸ್ ಹತ್ರ ಹೋಗಬೇಕು. ಅಲ್ಲಿ ಯಾವುದಾದ್ರೂ ಪ್ಯಾಕೇಜಸ್ ಇರ್ತವೆ, ಅವೈಲಬಲ್ ಇರ್ತವೆ. ಸೊ ಅಲ್ಲಿ ನೀವು ಬುಕ್ ಮಾಡಿಕೊಂಡು ಹೊರಟ್ರೆ ಕಂಪ್ಲೀಟ್ಲಿ ಆ ಥರ ಕರ್ಕೊಂಡೋಗಿ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಅದು ಮುಗಿಸ್ಕೊಂಡು ಅಷ್ಟೇನಾ, ಮುಗೀತಾ? ಅಷ್ಟೇ. ಮತ್ತು ಈ ಪ್ಯಾರಾಸೈಲಿಂಗು ಅದು ಇದು ಅಂತ ಅಂದರೆ ಏನು ಇಲ್ಲ ಅಲ್ಲಿ, ಸೀದಾ ಎತ್ಕೊಂಡು ಸಮುದ್ರಕ್ಕೆ ಎಳ್ಕೊಂಬರ್ತಾರೆ. ಎಷ್ಟು ಬೋಟಿಂಗ್ ಇತ್ತು ಅಂದರೆ ಸೀದಾ ನದಿಗೆ ಎಳ್ಕೊಂಬರ್ತಾರೆ. ಪ್ಯಾರಾಸೈಲಿಂಗ್ ಇಲ್ಲ ಇಲ್ಲಿ, ಯಾರು ಆಡ್ತಿಲ್ಲ ಅಷ್ಟೇ ಆಕ್ಟಿವಿಟೀಸ್. ಬಟ್ ಎಂಜಾಯ್ ಹೇಳಿ. ಹೇ ಗಾಯ್ಸ್, ನಾವು ಇವಾಗ ಹೋಗ್ತಾ ಇದ್ವಿ ಮರೀನಾ ಬೀಚ್ಗೆ. ಮರೀನಾ ಬೀಚ್ ಇಲ್ಲಿ ಒಂದು ಇದೇ ವೇ. ಮುಂದೆ ತೋರಿಸ್ತಾರೆ, ತೋರಿಸ್ತಿದ್ರಲ್ಲ. ಏಯ್ ನನ್ನ ಮಕ್ಕನಲ್ಲೋ ಮುಂದೆ ತೋರಿಸ್ತಾರೆ. ನೋ ಬ್ರೋ, ಏನ ಬೋಟಿಂಗ್ ಅಂತ ನೋಡಿ. ಸೇಫ್ ಇಲ್ಲ ಇದು, ಹೌದು, ಬಟ್ ಸೇಫ್ ಇಲ್ಲ, ಬಟ್ ಜನ ಚೆನ್ನಾಗಿದ್ದಾರೆ ಅಷ್ಟೇ. ಗೋವಾ ಆಗಿದ್ರೆ ಹೋಗ್ಬಿಡೋದಲ್ಲ ಫೋನು. ಗೋವಾ ಆಗಿದ್ರೆ ಇಷ್ಟೊತ್ತಿಗೆ ಎಕ್ಸ್ಪೋರ್ಟ್ ಮಾಡಿರೋ ಶಿಪ್ಪಿಂದ ಎಕ್ಸ್ಪೋರ್ಟ್ ಮಾಡ್ತಿರೋ ಇಷ್ಟೊತ್ತಿಗೆ ಬೇರೆ ಕಂಟ್ರಿಗೆ. ಎಕ್ಸ್ಪೋರ್ಟ್ ಮಾಡಿ ಬಿಸಾಕಿರೋರು, ಬೇರೆ ಸ್ಟೇಟಿಗೆ ಹೊರಟೋಗ್ಬಿಟ್ಟಿರೋದು. ಗೈಸ್ ಏನಪ್ಪ ಆಗೈತೆ ಅಂತಂದ್ರೆ, ಇವತ್ತು ಒಂದು ಜಸ್ಟ್ ಶಾಕಿಂಗ್ ಬಂದ್ಬಿಟ್ಟಿತ್ತು ಬಾಯಿಗೆ ಕೆಳಗಿಂದ. ಆಲ್ರೆಡಿ ಬಂದು ಮತ್ತಂಗೆ ಒಳಗೋಯ್ತು. ಐಫೋನ್ ಲಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿತ್ತು. ಐಫೋನ್ ನಮ್ಗೆ ಗೊತ್ತೇ ಇಲ್ಲ ನಾವು ಎಲ್ಲಿಟ್ಟಿದ್ದೀವಿ ಅಂತ. ಆಮೇಲೆ ಕಾಲ್ ಮಾಡ್ದಾಗ ಗೊತ್ತಾಯಿತು, ಕೆಳಗಡೆ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅವರು ಲೈಟ್ ಹೌಸ್ ಅವರು ಅಲ್ಲಿ ಇವ್ರು ಇರ್ತಾರಲ್ಲ, ಎಂಟ್ರಿ ಮಾಡ್ಕೊಂತಾರಲ್ಲ, ಅವ್ರ ಹತ್ರ ಬಿಟ್ಟು ಹೋಗಿದ್ವಿ. ಅವ್ರು ಪಿಕ್ ಮಾಡಿದ್ರು ಕಾಲು. ಇದು ಶಾಕಿಂಗ್ ಹಂಗೆ. ಸೊ ಹೋಗಿ ಬ್ರೋ ಮುಂದೆ.
ಸಿಂಗತ್ಸಿ. ಸೊ ಅವರು ಅವಾಗ ಕೇಳಿದಾಗ ಇಲ್ಲಿದೆ ಬನ್ನಿ ಕೆಳಗಡೆ ಅಂತಂದಾಗ ಹೋದ್ವಿ, ಹೆಂಗ ಸಿಕ್ತಂತ. ಇಲ್ಲ ಅಂತಂದರೆ ಪಾಂಡಿಚೇರಿ ಟ್ರಿಪ್ ಇತ್ತು, 50,000 ಇನ್ವೆಸ್ಟ್ಮೆಂಟ್ ಹೋಗ್ಬಿಡೋದು ಇವತ್ತು. ಅದರಲ್ಲಿ ಬೇರೆ ಒಳ್ಳೊಳ್ಳೆ ಫೋಟೋ ಬೇರೆ ಇದ್ವು, ಅವಾಗವಲ್ಲ ನೀನ್ ಬರ್ಸ್ತೀಯ ಬಿಡ ನಿನ್ ಬಾಯಿಗೆ ಬಂದ್ಬಿಟ್ಟಿತ್ತು ಆಲ್ರೆಡಿ. ಅಂತ ಹೇಳಿ ಕೊಟ್ರೆ ಬಿಡ್ಲಿಕ್ಕೆ ಆರಾರ ಮಾಡ್ತಾರೆ. ಇದೇ ಕಾಣೋ ಡಿಡ್ಡೆಂಡು ಇನ್ನೆಷ್ಟೋ ದೂರ ಹೋಯ್ತಿ ಅಲ್ಲಿ. ಮೇಲೆ ಕಚ್ಚೋಣ ಅಂದ್ರೆ ಬಾ ಹೋಗ್ಲಿ, ಅಷ್ಟೊಳಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ. ಎಲ್ಲಿಗೆ ಅಲ್ಲಿಗೆ ಎಲ್ಲಿದೆ ಅದು? ರಾಮ ಸೇತುವೆ ಎಲ್ಲಿದೆ ರಾಮ ಸೇತುವೆ? ಇಲ್ಲ ಹೋಗ್ತವ್ರೆ, ಬನ್ನಿ ಹೋಗೋಣ. ಅವ್ರು ಮತ್ತೆ ಫೋಟೋ ಶೂಟಿಗೆ ಬರ್ತಾರೆ. ಅವ್ರು ಇನ್ನೂ ಹೋಗಲ್ಲ. ಇಲ್ಲ ಹೊರಟ್ರು. ಹುಡುಗಿರ್ ಬೇಗ ಹೋಗಿದ್ದು ಇಲ್ಲೇ. ಇಲ್ಲ ಹೊರಟ್ರು. ಈಗ ತಡ್ರಿ, ಈ ವಯ್ಯಾರೆಲ್ಲ ಇಲ್ಲೇ ಫೋಟೋ ಶೂಟ್ ಮಾಡಿದ್ರೆ ಬೇಡ. ಫೋಟೋ ಶೂಟ್ ಮಾಡಿದ್ರೆ ನಾವು ಹೊರಟ್ಬಿಡೋಣ ಈ ಕಡೆ ಸೈಡ್ಗೆ. ಇವ್ರು ಮಾಡಲ್ಲ ಅಂತಂದರೆ ನಾವು ಫಸ್ಟ್ ಫೋಟೋ ಶೂಟ್ಗೆ ಹೋಗ್ತೀವಿ. ಹೌದು, ಎಲ್ಲಿದೆ? ಇದೇನಾ? ಅಲ್ಲಿ ಹಿಂಗೆ ಹೋಗ್ಬೇಕು. ಏನು ಇಲ್ಲೇ ತಿರ್ಗಾಡಿಸ್ತಾವನಲ್ಲ ನೋಡಿ. ಓಕೆ, ಒಂದು ಫೋಟೋ ಹೊಡಿಯಕ್ಕೆ ಹೇಳಿದ್ರು ಅವರು ಗರ್ಲ್ಸ್ನ. ಹುಡುಗಿ ಫೋಟೋ ತೆಗಿಯಕ್ಕೆ ಹೇಳಿದ್ದಾರೆ. ಅಣ್ಣ ಹುಡುಗಿಯರ ಹತ್ರನೇ ತಗೋತಾವನು. ಬನ್ನಿ ಹಂಗೆ ಹೋಗ್ಬಿಡೋಣ, ಮಜಾ ಬರುತ್ತೆ. ಎಲ್ಪು ಹುಡುಗಿರ ಹತ್ರನೇ ಎಲ್ಪು ಏನು ಮಾಡ್ತಾನೆ? ಅವ್ರು ಟ್ರಿಪ್ ಬಂದಿದ್ದಾರೆ, ತೆಗಿಯಬೇಕಲ್ಲ ಒಬ್ರು ಯಾರಾದ್ರು. ಏನು ಹಿಂಗೆ ತಿರುಗಿಸಾಡ್ತಾರಲ್ಲ ಇಲ್ಲೇ. ಇದು ರೌಂಡ್ ಅಷ್ಟೇ ಇದು. ಹಾಂ, ಮಂಗಿಸ್ಬಿಡೋದು ಒಂದು ಮಲಗಿಸ್ಬಿಡ್ತಾರೆ. ಓಕೆ, ಚೆನ್ನಾಗಿರುತ್ತೆ ಅದು. ಬಟ್ ಅವನು ಎತ್ತಿದ್ರೆ ಓಕೆ, ಮಲಗಿಸ್ದೆ ಅಂತ ಅದಕ್ಕೆ ಮಲಗಿಸ್ಬಿಟ್ರೆ ಮುಗಿಸ್ಬೇಕತ್ತೆ. ಇಲ್ಲಿಂದನೇ ನೀರು ತೆಗಿತಾ ಇರೋದು ಅದಕ್ಕೆ. ಇಂಡಸ್ಟ್ರಿಗೆ ಇಲ್ಲಿಂದನೇ ನೀರು ಹೋಗ್ತಿದೆ ನೋಡಿ ಆ ಪೈಪಲ್ಲಿ ತಾನೇ. ಬಂದ ಇವ್ರು ಫಿಶರ್ಸ್ ಮಂದಿ ಕಲಾಸ್ ನಿಕಾವು ಅಂತ ಹೋಗ್ತಾ ಇರೋದು. ಫಿಶರ್ ಮಂದಿ ದೊಡ್ಡಮ್ಮನ ಇಟ್ಕೊಂಡು ಹೋಗ್ತಾರೆ ನೋಡ. ಅಲ್ಲೊಳಗೆ ಅದ್ರೊಳಗಡೆ ಮುಳುಗ್ತಿದ್ದೆ ಎತ್ತುತ್ತಾನೆ. ಯಾವ್ದ್ರೊಳಗೆ ಅದ್ರೊಳಗಡೆ ಹಿಂಗೆ ಮುಗಿಸ್ತವನೆ. ಮಾಡ್ಬೋಡ್ತಾ ಇದ್ರೆ ಓಕೆ. ಈ ನಮ್ಮ ಮಗ ನೋಡಿ ದೊಡ್ಡದ್ರಲ್ಲೇ ಮುಳುಗ್ತಾ ಎತ್ತುತ್ತಾನ. ಎಲ್ಲಿ ಮುಳುಗ್ಸಲ್ಲ ಅಲ್ಲಿ ತಡ್ರಿ ನೋಡೋಣ ಏನೇನು ಮಾಡ್ತಾರೆ ಅಂತ ಅಂದರೆ. ಸೊ ಎಲ್ಲರೂ ಕಾರಲ್ಲಿ ಟ್ರಿಪ್ಗಳನ್ನ ನೋಡಿದ್ದೀರಾ, ಐ ಥಿಂಕ್ ಸೊ. ಬಟ್ ಯಾವತ್ತಾದರೂ ಬೋಟಲ್ಲಿರೋಂಥ ಟ್ರಿಪ್ನ ನೋಡಿದ್ದೀರಾ? ಬೋಟಲ್ಲಿ ಹೊಡಿಯೋಂಥ ಟ್ರಿಪ್ ನೋಡಿ ಗೈಸ್, ಅಲ್ಲಿ ಇವಾಗ ಹೊಡಿತಾ ಇದ್ದಾರೆ. ಅದೆಲ್ಲ ನೋಡಿದೆ, ತೋರಿಸಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ನೋಡಿ. ನೆಕ್ಸ್ಟ್ ಲೆವೆಲ್ ಆಗಿ ಟ್ರಿಪ್ ಹೊಡಿತಾರೆ. ಆರು ನಡೀತಾವನು ಇಲ್ಲಿಂದಾನೆ. ಸೈಕ್ ಬಿಡ್ರೋ, ನಾನು ದೊಡ್ಡಮ್ಮ ಬರ್ತಾಯಿದ್ದೀನಿ, ದೊಡ್ಡಮ್ಮ ಅಂತ. ಬಿಟ್ರಪ್ಪ ಸೈಡ್ಗೆ. ಇಲ್ಲಾಂದ್ರೆ ನನ್ನ ಮಕ್ಕಳ ಒಬ್ಬನು ಉಳಿಯಲ್ಲ. ಅಲ್ಲಿ ನೋಡು ಹೆಂಗ್ ಹೊಡಿತಾವನೆ. ನೀರು ತುಂಬ್ಕೊಳಂಗೆ. ಬ್ರೋ, ಇವ್ರೇನೋ ಇರಬೇಕು ನನ್ನ ಪ್ರಕಾರ. ಗ್ಯಾಸ್ ಎಲ್ಲ ಇದಾವೆ ನೋಡಿ. ಎಲ್ಲಾರು ಸ್ಕೂಬಾ ಡೈವರು.
ಅಂಥದ್ರೆಲ್ಲ ನಾನು ಹೋಗಿದ್ದೆ. ಜನರೇಟ್ ಇಟ್ಟಿರ್ತಾರೆ ಇದಕ್ಕೆಲ್ಲ. ವಾಟ್ರು, ನೀರಿನ ವ್ಯವಸ್ಥೆನೇ ಇರುತ್ತೆ. ಎಲ್ಲ ಇದೆ, ನೀರಿನ ವ್ಯವಸ್ಥೆ, ಟಾಯ್ಲೆಟು ಎಲ್ಲ ಇದೆ. ಗೈಸ್ ನೋಡಿ ಗೈಸ್, ನೀವು ಏನಾದರೂ ಪಾಂಡಿಚೇರಿನಲ್ಲಿ ಸ್ಕೂಬಾ ಡೈವಿಂಗ್ ಆ್ಯಂಡ್ ಪ್ಯಾರಾಸೈಲಿಂಗ್ ಇವೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳೆಲ್ಲ ನೀವು ಮಾಡ್ತೀರಾ ಅಂತ ಅಂದರೆ ದಟ್ ವಿಲ್ ಬಿ ದ ಬೋಟ್ ವಿಚ್ ವಿಲ್ ಟೇಕ್ ಯು ಇನ್ ಟು ದ ಮಿಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ಫಾರ್ಮ್ ಯಾರು ನನ್ನ ನೆರಳಿಗೂ ದಾರಿ ಮರೆಯುತ್ತಿದ್ದೆ, ಕುರುಡು ಕನಸಿಗೆ ನೆನಪೇರಿ ಒಟ್ಟಿಗೆ. ಹಾಯ್ ಗಾಯ್ಸ್, ಆಲ್ಮೋಸ್ಟ್ ಟೈಮ್ ಎಷ್ಟು? 11 o'clock. 10 ಇರೋ ಒಂದು ಸೆಕೆಂಡ್ ನೋಡ್ತೇನೆ. ಗೈಸ್ 11 o'clock ಆಗಿದೆ. ರಾಕ್ ಬೀಚಿಗೆ ಬಂದು ವೈಬ್ ಮಾಡಿ ಇಷ್ಟೊತ್ತವರೆಗೂ ಅಲೆ 11 o'clockವರೆಗೂ ಸಾಂಗ್ ಹಾಕ್ಕೊಂಡು ಜೋರ ಸೌಂಡ್ ಹಿಡ್ಕೊಂಡು ಕನ್ಸರ್ಟ್ ಥರ ಕ್ರಿಯೇಟ್ ಮಾಡಿಕೊಂಡು ಎಂಜಾಯ್ ಮಾಡಿ ಇವಾಗ ನಮ್ಮ ಇವಾಗ ಊಟ ಮಾಡಿ ಸ್ಟೇಜ್ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ಹೊರಟಿದ್ದೀವಿ. ಸೆರೆನಿಟಿ ಬೀಚ್ ತೋರಿಸಿಲ್ಲ, ಅದಕ್ಕೂ ಹೋಗಿ ಬಂದ್ವಿ ಮಧ್ಯಾಹ್ನ. ಮಧ್ಯಾಹ್ನ ಅಲ್ಲ, ಸಂಜೆ ಅದನ್ನೂ ವೈಬ್ ಮಾಡ್ಕೊಂಬಂದು ಎಂಜಾಯ್ ಮಾಡ್ಕೊಂಬಂದು ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಇವತ್ತು ನಾವು ಪಾಂಡಿಚೇರಿ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನಾದರೂ ನೆಕ್ಸ್ಟ್ ಟ್ರಿಪ್ ಬಂದು ಗೋವಾದಲ್ಲಿ ಯಾವುದಾದ್ರು ಕವರ್ ಮಾಡ್ತೀವಿ ಅಂತ ಅಂದರೆ ಅದು ಅವಾಗ ಹೇಳೋಣ, ಇವಾಗ ಬೇಡ. ಜಸ್ಟ್ ಗೋವಾ ಅಷ್ಟೇ, ಕ್ಯೂರಿಯಾಸಿಟಿ. ಗೋವಾ ಅಷ್ಟೇ. ಹ್ಞೂ. ಆ್ಯಂಡ್ ಇಟ್ ವಿಲ್ ಬಿ ಬಜೆಟ್ ಫ್ರೆಂಡ್ಲಿ ಓನ್ಲಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಟ್ರಿಪ್ ಬಂದು ಯಾವಾಗ ಇರುತ್ತೆ? ಆಗಸ್ಟ್ ಅಲ್ಲ? ಯಾವುದು? ಗೋವಾ ಗೊತ್ತಿಲ್ಲ, ನೀವು ಪ್ಲಾನ್ ಮಾಡಿದಾಗ ಆಗಸ್ಟಲ್ಲಿ ಇರುತ್ತೆ. ಸೊ ಅದು ಬಂದು ಆಫ್ಟರ್ ರೈನಿ ಸೀಸನ್. ಓಕೆ ಗೈಸ್, ಸಿಗುವ ನೆಕ್ಸ್ಟ್ ಟ್ರಿಪ್ಪಲ್ಲಿ. ಇವತ್ತು ಗೈಸ್ ಸೊ ಇಲ್ಲೆಲ್ಲ ನೈಟಲ್ಲಿ ವೈಬ್ ಮಾಡೋದಕ್ಕೆ ಆಪ್ಷನ್ ಇದೆ. ಯಾವುದು? ರಾಕ್ ಬೀಚಲ್ಲಿ ಬಂದು. ಸೊ ಬನ್ನಿ, ಎಂಜಾಯ್ ಮಾಡಿ. ಬಟ್ ರಿಸ್ಕ್ ಎಲ್ಲ ತಗೊಂಡು ನೈಟ್ ಹೊತ್ತು ನೀರಿಗೆಲ್ಲ ಇಳಿಯೋಕ್ಕೆ ಹೋಗ್ಬೇಡಿ. ಸೊ ದಯವಿಟ್ಟು ಬನ್ನಿ, ಸಾಂಗ್ ಹಾಕ್ಕೊಳ್ಳಿ, ಎಂಜಾಯ್ ಮಾಡಿ, ಪಾರ್ಟಿ ಅಂದರೆ ಐ ಮೀನ್ ನಾರ್ಮಲ್ ಪಾರ್ಟಿ, ನಾಟ್ ಡ್ರಿಂಕ್ಸ್ ಅದೆಲ್ಲ. ಎಂಜಾಯ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಗಾಯ್ಸ್, ನಮ್ಮ ಪ್ಲ್ಯಾನ್ನ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ನಾವು ಬಂದು May 1st ಅಂತಂದರೆ ಎಂಪ್ಲಾಯ್ಸ್ ಡೇ, ವರ್ಕರ್ಸ್ ಡೇದಿಂದ ನಾವು ಈ ಪ್ಲ್ಯಾನ್ನ ಪಾಂಡಿಚೇರಿಗೆ ಪ್ಲ್ಯಾನ್ ಮಾಡಿದ್ದು. ಸೊ ಏನಪ್ಪ ಅಂತಂದರೆ ಸಿಂಪಲ್, May 1st ಓಕೆನಾ. ನಾವು May 1st ಮಾರ್ನಿಂಗ್ 3 o'clock ಬಿಡೋಣ ಅಂತ ಅಂದ್ಕೊಂಡ್ವಿ ಬ್ಯಾಂಗ್ಳೂರು. ನಾವು ಬಂದು ಬ್ಯಾಂಗ್ಳೂರು. ಓಕೆ, ಯಾರೆಲ್ಲ ಈ ವಿಡಿಯೋ ಬ್ಯಾಂಗ್ಳೂರು ಕ್ಯಾಂಡಿಡೇಟ್ಸು, ಕರ್ನಾಟಕ ಕ್ಯಾಂಡಿಡೇಟ್ಸು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಗುರು, ಬೆಳೆಸಿ ನಮ್ಮನ್ನು. ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದೇ ಥರ ನಾವು ಲಾಗ್ ಮಾಡ್ತಾಯಿರ್ತೀವಿ. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತಾಯಿರ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಇದೆಯಲ್ಲ, ಲೈಕ್ ಮಾರ್ನಿಂಗ್ 3 o'clock ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಹಾಗೆ ಮಲ್ಕೊಂಬಿಟ್ಟಿದ್ದೀವಿ. ಆಲ್ಮೋಸ್ಟ್ 5 o'clock ಎದ್ವಿ ಆ್ಯಂಡ್ ಆಲ್ಸೋ ಫ್ರೆಶ್ ಅಪ್ ಆದ್ವಿ. ಅಲ್ಲ, ಬಿಡೋವತ್ತಿಗೆ 5:15, ಲೈಕ್ ಆಲ್ಮೋಸ್ಟ್ 4:30 ಇದ್ವಿ. ಓಕೆ, ಆ್ಯಂಡ್ 5:15 ಬ್ಯಾಂಗ್ಳೂರನ್ನ ಬಿಟ್ವಿ. ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋಕ್ಕೆ ನಾವು ಡೆಸ್ಟಿನೇಷನ್ ಇಟ್ಟಿದ್ದು ಲೈಕ್ ವಿ ಕ್ಯಾನ್ ರೀಚ್ 11 o'clock 12 o'clock. ಬಟ್ ಸಮಥಿಂಗ್ ಟ್ರಬಲ್ ಅಂಡ್ ಏನೇನೋ ಅಡ್ಡಿ ಆದವು. ಆಲ್ಮೋಸ್ಟ್ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ, ಯಾಕೆ ಅಂತಂದರೆ ಸಮ್ ಪರ್ಸನಲ್ ಇಶ್ಯೂ ಆದವು. ಸೊ ಹಂಗಾಗಿ ಇಲ್ಲಿಗೆ ಬಂದು ರೀಚ್ ಆಗೋ ಹೊತ್ತಿಗೆ ಎಷ್ಟೊತ್ತಾಯ್ತಪ್ಪ ಅಂತಂದರೆ 2:30 3 o'clock ಮ್ಯಾಕ್ಸ್ ಆಗೋಗಿತ್ತು ಗೈಸ್. ಸೊ ಹಂಗಾಗಿ ನಾವು ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ. ಹಾಫ್ ಆಫ್ ದ ಡೇ ನಾವು ಟ್ರಾವೆಲಿಂಗೇ ತೊಗೊಂಡ್ಬಿಟ್ವಿ. ಸೊ ಹಂಗಾಗಿ ನಾನು ಏನು ಮಾಡಿದ್ವಿ ಅಂತಂದರೆ 3 o'clock ಬಂದ್ವಿ, ಚೆಕ್-ಇನ್ ಆದ್ವಿ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ರೆಸ್ಟು ಕೂಡ ಮಾಡಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಹಂಗಾಗಿ ನಾವು ಬಂದು ಚಾರ್ಜ್ ಹಾಕ್ಕೊಂಡು ಒಂದು 10 minutes ನಾವು ಹೋಗಿದ್ದೆ ಎಲ್ಲಿಗಪ್ಪ ಅಂತಂದರೆ, ಫಸ್ಟು ನಾವು ಏನು ಮಾಡಿದ್ವಿ ಅಂತಂದರೆ ಲಂಚ್ ಮಾಡಿರಲಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಲಂಚ್ ಮಾಡಿ ಹೋಗೋ ಹೊತ್ತಿಗೆ 4 o'clock ಗೈಸ್. 4 o'clock ನಾವು ಹೋಗಿದ್ದೆ ಒಂದು ಬೀಚು, ಅದು ಆರೋವಲ್ಲಿ ಬೀಚು. ಬ್ರೋ, ಅದು ಆರೋವಲ್ಲಿ ಬೀಚ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಕಂಪ್ಲೀಟ್ ಡೇ ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ. ಅದನ್ನ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಎಂಜಾಯ್ ಮಾಡಿದ್ದು ಕೂಡ ನಾನು ಮುಂದೆ
ತೋರಿಸ್ತೀನಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ಕಂಪ್ಲೀಟಾ ಓಕೆನಾ. ಎಲ್ಲ ವೀಡಿಯೋನ ಕ್ಲಿಪ್ನ ಮುಂದೆ ಹಾಕ್ತೀನಿ ಓಕೆ. ಆ್ಯಂಡ್ ದೆನ್ ಆ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಅಲ್ಲಿಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ 3 to 4 hours ಸ್ಪೆಂಡ್ ಮಾಡಿದ್ವಿ ನಾವು. ಒಂದು 3:30 ಹಂಗೆ ಹೋಗ್ಬಿಟ್ಟು ನಾವು ಕಂಬ್ಯಾಕ್ ಆಗಿದ್ದು 8:30 ಹಂಗೆ 8 o'clock ಹಂಗೆ ಬಂದ್ವಿ. ಆ್ಯಂಡ್ ಆಲ್ಸೋ ಅದು ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಅಲ್ಲಿ. ಯಾಕೆ ಅಂತಂದರೆ ಸುಮಾರು ಪೀಪಲ್ಸ್ ಇದ್ದರು, ಬೇರೆ ಕಡೆಯಿಂದನೂ ಬಂದಿದ್ದರು. ಆ್ಯಂಡ್ ಆಲ್ಸೋ ಈ ಸ್ಟೇಟವರು ಬಂದಿದ್ದಾರೆ. ಎಲ್ಲ ಫುಲ್ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು ಓಕೆನಾ. ಅದಾದಮೇಲೆ ಇಲ್ಲಿ ಬಂದ್ವಿ, ಮತ್ತು ಇಲ್ಲಿ ಫ್ರೆಶ್ ಅಪ್ ಆದ್ವಿ ನಮ್ಮ ಸ್ಟೇ ಹತ್ರ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸ್ಟೇ ಅಷ್ಟು ಓಕೆ. ಸ್ಟೇ ಆದ್ವಿ ಆ್ಯಂಡ್ ದೆನ್ ಸ್ಟೇಗೆ ಬಂದು ನಾವು ಫ್ರೆಶ್ ಅಪ್ ಆಗಿ ಆ್ಯಂಡ್ ದೆನ್ ನಾವು ಇನ್ನೊಂದು ಪ್ಲ್ಯಾನ್ ಮಾಡಿದ್ವಿ. ಏನಪ್ಪ ಅಂತಂದರೆ ಇನ್ನೊಂದು ಇಲ್ಲೇ ನಿಯರ್ 5 kilometers ಒಂದು ಬೀಚ್ ಇದೆ. ಆರವಳ್ಳಿ ಬೀಚ್ ಕೂಡ 5 kilometers ಆಗುತ್ತೆ. ಆ್ಯಂಡ್ ಆಲ್ಸೋ ಸೆರ ಸಮಥಿಂಗ್ ಇದೆ, ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ ಬೀಚ್ ಕೂಡ 5 kilometers ಇದೆ. ಅಲ್ಲಿ ಒಂದು ನೈಟ್ ಹೊತ್ತು ಹೋಗ್ಬಿಟ್ಟು ಒಂದು ಸಾಂಗ್ ಹಾಕ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಾಗಲಿಲ್ಲ, ಟೈಮ್ ಆಲ್ರೆಡಿ ಓವರ್. ಸೊ ನಾವು ಅದನ್ನು ಮಾಡಲಿಲ್ಲ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಬೇಗ ನಾವು ಡಿನ್ನರ್ ಮುಗಿಸಿ ಮಲ್ಕೊಂಬಿಟ್ವಿ. ಅಂದರೆ ನಾವೀಗ ಎದ್ಬಿಟ್ಟು ಇವತ್ತಿಂದ ಏನಪ್ಪ ಪ್ಲ್ಯಾನ್ ಅಂತಂದರೆ ಒಂದು ಲೈಕ್ ಇದು ಯಾವುದು ಗೈಸ್, ಹಿಡನ್ ಬೀಚು, ರಾಕ್ ಬೀಚು ಓಕೆ. ಆ್ಯಂಡ್ ಆಲ್ಸೋ ಒಂದು ವೈಟ್ ಹೌಸ್ ಇದೆ ಅಂತೆ, ಅದೊಂದು ಅಲ್ಲಿಗೊಂದು ಹೋಗ್ತೀವಿ. ಆಲ್ರೆಡಿ ಒಂದು ಮೆನ್ಷನ್ ಮಾಡಿದೆ ಬೀಚ್, ನೇಮ್ ಮರ್ತೋಯ್ತು ನನಗೆ ಓಕೆ. ಅಲ್ಲಿ ಈಗ ಫಸ್ಟ್ ಅದೇನೆ ಮರೀನಾ ಬೀಚ್ಗೆ ಹೋಗ್ತಾ ಇದ್ದೀವಿ ಫಸ್ಟು. ಸೊ ಇಷ್ಟು ಬೀಚಸ್ಸು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಟುಡೇ. ಆ್ಯಂಡ್ ದೆನ್ ನಮ್ಮ ಟುಮಾರೋ ಪ್ಲ್ಯಾನ್ ಅಂತಂದರೆ May 3rd ಪ್ಲ್ಯಾನ್ ಏನಪ್ಪ ಅಂತಂದರೆ ಮಾರ್ನಿಂಗ್ ನಾವು ಅರುಣಾಚಲಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಓಕೆ. ಅರುಣಾಚಲಮ್ ಚೆನ್ನಾಗಿದೆ ಗೈಸ್. ನೀವೇನಾದರೂ ಅರುಣಾಚಲಮ್ಗೆ ನಾವು ಪ್ಲ್ಯಾನ್ ಮಾಡಿದರೆ ಆರಾಮ್ಸೆ ಪಾಂಡಿಚೇರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಅರುಣಾಚಲಮ್ಗೆ ಹೋಗಿ ನೀವು ಆರಾಮಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದಾಗುತ್ತೆ. ನಾವು ಬಂದು May 3rd ನಾವು ಅರುಣಾಚಲಮ್ ಪ್ಲ್ಯಾನ್ ಮಾಡಿದ್ದೀವಿ. ಅರುಣಾಚಲಮ್ ಇಲ್ಲಿಂದ ನಾವು ಚೆಕ್ಔಟ್ ಆಗೋದು ನನ್ನ ಪ್ರಕಾರ 3 o'clock ಎಕ್ಸಾಕ್ಟ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂತಂದರೆ ಅರುಣಾಚಲಮಲ್ಲಿ ಹೋಗಬೇಕು, ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕಂತಂದರೆ ಮಿನಿಮಮ್ 3 to 4 hours ತಗೊಳ್ತಂದೆ. ಸೊ ಹಂಗಾಗಿ ನಾವು 3 o'clock ಬಿಟ್ಟರೆ ನಾವು ಇಲ್ಲಿಂದ ಪಾಂಡಿಚೇರಿಯಿಂದ ಅರುಣಾಚಲಮ್ಗೆ ಹೋಗೋಕ್ಕೆ ಮ್ಯಾಕ್ಸ್ 2.5 hours ಬೇಕು. ಸೊ ಹಂಗಾಗಿ ನಾವು ಇಲ್ಲಿ 3 o'clock ಬಿಟ್ಟರೆ 4-5 ಹಂಗೆ ಆಲ್ಮೋಸ್ಟ್ ಅರುಣಾಚಲಮಲ್ಲಿ ಇರ್ತೀವಿ. ಸೊ ಅರುಣಾಚಲಮ್ ಇದ್ದು ಅಲ್ಲಿ 5 o'clock ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಹೋಗಲಿ 6, 7, 8 ಹೋಗಲಿ 9 ತೊಗೊಂಬಿಡಿ. 9 o'clock ಗಿರಿ ಪ್ರದಕ್ಷಿಣೆ ಮುಗಿಯುತ್ತೆ. ಸೊ ಆಫ್ಟರ್ ದಟ್ ಗಿರಿ ಪ್ರದಕ್ಷಿಣೆ ಮುಗಿದ್ಮೇಲೆ ದರ್ಶನ ಅಂತಂದರೆ ಸಂಡೇ, ನಾವು May 3rd ಸಂಡೇ. ಸೊ ಹಂಗಾಗಿ ಹೆವಿ ಜನ ಇರ್ತಾರಂತೆ ಅರುಣಾಚಲಮಲ್ಲಿ, ಹೆವಿ ಕ್ರೌಡ್ ಇರ್ತದಂತೆ. ಸೊ ಹಂಗಾಗಿ ದರ್ಶನ ಆಗೋದು ಲೇಟ್ ಅಂತ ಅನಿಸುತ್ತೆ. ನಮಗೆ ಗೊತ್ತಿಲ್ಲ ಗಾಯ್ಸ್ ಏನೇನಾಗುತ್ತೆ. ನಾನು ಫುಲ್ ಕಂಪ್ಲೀಟ್ ನಾನು ಮುಂದೆ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ಏನೇನು ಎಷ್ಟೆಷ್ಟು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ. ಸೊ ಇದು ಇಷ್ಟ ಆಯಿತು. ಸೊ ಹಂಗಾಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ದರ್ಶನ ಮುಗಿಸ್ಕೊಂಡು ವಿ ಸ್ಟಾರ್ಟ್ ಜರ್ನಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಗೈಸ್. ಸೊ ಇದು ನಮ್ಮದು ಕಂಪ್ಲೀಟ್ 3 days ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಬಂದಿದ್ದೀವಿ. ಸೊ ನೀವೇನಾದರೂ ಈ ಥರ 3 days ಇದ್ದು ಪ್ಲ್ಯಾನ್ ಮಾಡ್ಬೇಕಂತಂದರೆ ಈ ಥರ ಮಾಡಿ ಆರಾಮ್ಸೆ ಲೈಕ್ ಅರುಣಾಚಲಮ್ಗೆ ಹೋದಂಗಾಗುತ್ತೆ. ಆ್ಯಂಡ್ ಆಲ್ಸೋ ಪಾಂಡಿಚೇರಿ ಕೂಡ ಎಕ್ಸ್ಪ್ಲೋರ್ ಮಾಡೋದಂಗಾಗುತ್ತೆ ಗೈಸ್. ಪಾಂಡಿಚೇರಿಯಲ್ಲಿ ಲೈಕ್ ಓಷನ್ಸ್ ಆ್ಯಂಡ್ ಬೀಚಸ್ ಬಿಟ್ಟು ಅದೊಂದು ಸ್ಟ್ರೀಟ್ ಇದೆ ಪಾಂಡಿಚೇರಿದು. ಆಲ್ಸೋ ಸಮ್ ವೈಟ್ ಹೌಸ್ ಇದೆ ಆ್ಯಂಡ್ ಆಲ್ಸೋ ಚರ್ಚ್ ಇದೆ ಅಂತೆ. ಇಷ್ಟು ಬಿಟ್ಟರೆ ಏನೂ ಇಲ್ಲ. ಜಸ್ಟ್ ಪಾಂಡಿಚೇರಿ ಫೇಮಸ್ ಫಾರ್ ಬೀಚ್ ಓನ್ಲಿ. ಯಾಕೆ ಅಂತಂದರೆ ಚೆನ್ನಾಗಿದೆ, ವೈಬ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಸೊ ಗೈಸ್ ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ ಬನ್ನಿ ಎಂಜಾಯ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ, ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ. ಯಾಕೆ ಅಂತಂದರೆ ಲೈಕ್ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಲೈಕಿಂದ ನನಗೇನು ಸಿಗೋಲ್ಲ. ಲೈಕ್ ನೀವು ಜಸ್ಟ್ ಓಕೆ ಯು ಆರ್ ಡೂಯಿಂಗ್ ಗುಡ್ ಅನ್ನೋದು ಒಂದು ಇದನ್ನು ಎಂಕರೇಜ್ ಕೊಟ್ಟಂಗೆ ಆಗುತ್ತೆ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕೆ ಅಂತಂದರೆ ನಾನು ಜಾಬ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ನಾನು ಈ ಥರ ಯಾವ್ದಾರ ಟ್ರಿಪ್ ಅಂತಂದರೆ ಟ್ರಿಪ್ ಲಾಗ್ ಕೂಡ ಮಾಡ್ತೀನಿ, ಜೆನ್ಯೂನ್ ಲಾಗ್ಸು ಎಲ್ಲ ಓಕೆ. ಹಾಗಂತ ನಾನು ಬೇರೆ ಯಾರು ಫೇಕ್ ಲಾಗ್ ಮಾಡ್ತಾ ಇರ್ತಾರೆ ಅಂತೆಲ್ಲ. ಬಟ್ ನನಗೇನು ಅನಿಸುತ್ತೆ, ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.